ಇದೇ ವಿಚಾರದ ಬಗ್ಗೆ ಚರ್ಚೆ ಇವತ್ತು ಕಾಂಗ್ರೆಸ್ ವಕ್ತಾರ ಎಂ ಜಿ ಸುಧೀಂದ್ರ, ಬಿಜೆಪಿಯಿಂದ ಎಚ್ ಎನ್ ಚಂದ್ರಶೇಖರ್ ಇದ್ದಾರೆ. ನೇರವಾಗಿ ಚರ್ಚೆ ಮಾಡೋಣ ಕಾಂಗ್ರೆಸ್ ವಕ್ತಾರರಿಂದ. ಸುಧೀಂದ್ರ ಅವರೇ, ಯಾಕೋ ಒಂದು ಕಡೆ ಇವತ್ತಿನ ಡೆವಲಪ್ಮೆಂಟ್ ಮಾತ್ರ ಅಲ್ಲ, ಕಳೆದ ಒಂದಿಷ್ಟು ದಿನಗಳಿಂದ ನಡೀತಾ ಇರುವಂಥ ಚರ್ಚೆಗಳು, ನಿಮ್ಮದೇ ನಾಯಕರ ಬಾಯಲ್ಲಿ ಬರ್ತಾ ಇರುವಂಥ ಮಾತುಗಳು ಮುಸ್ಲಿಂ ತುಷ್ಟೀಕರಣ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿ ರೂಪದಲ್ಲಿದೆ. ಇದನ್ನಲ್ಲ ಅಂತ ಹೇಗೆ ಹೇಳ್ತೀರಿ ಕಾಂಗ್ರೆಸ್ಸು? ಆಡಿಯೋ ಮ್ಯೂಟ್ ಇದೆ ಅಂತ ಅನ್ಸುತ್ತೆ ಸುಧೀಂದ್ರ ಅವರೇ, ನಿಮ್ಮ ಆಡಿಯೋ ಮ್ಯೂಟ್ ಇದ್ದಂಗೆ ಕಾಣ್ತಾ ಇದೆ ನೋಡಿ. ನಾನು ಮಾತಾಡಿಸ್ತೀನಿ, ನಿಮ್ಮ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಸರಿ ಮಾಡಿಸ್ಕೊತೀನಿ. ಚಂದ್ರಶೇಖರ್, ಎಲ್ಲ ಒಂದು ಕಡೆ ಮುಸ್ಲಿಂ ತುಷ್ಟೀಕರಣ ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಜೆಪಿಯ ಮೊದಲ ರಿಯಾಕ್ಷನ್ ಏನು? ಅಲ್ಲ, ನನ್ನ ವಾಯ್ಸ್ ಕೇಳ್ತಾ ಇದೆ ಅಲ್ವಾ? ಹಾ, ಕೇಳಿಸ್ತದೆ ಹೇಳಿ. ನೋಡಿ, ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏನ್ರಿ ಇಂಥ ರಾಕ್ಷಸರಾಗಿ ಹೋಗಿದ್ದಾರೆ, ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದಾರಲ್ರಿ. ಒಂದು ಅಧಿಕಾರಕ್ಕೋಸ್ಕರ, ಒಂದು ಮುಸ್ಲಿಂ ಓಲೈಕೆ ಮಾಡೋದಕ್ಕೋಸ್ಕರ ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಒಂದೊಂದು ಹಿಂದೂಗಳನ್ನ ದಮನ ಮಾಡ್ತಕ್ಕಂಥದ್ದು. ಪ್ರತಿ ದಿವಸ ಚಿರುನಲ್ಲೇ ಶುರುವಾಯ್ತು. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು ಹಿಂದೂ ಅಂತಕ್ಕಂಥದ್ದು ಅಸಹ್ಯ ಪದ ಅಂತ. ಅಲ್ಲಿಂದ ಶುರುವಾಗಿದ್ದು ನೋಡಿ ಇವತ್ತಿನವರೆಗೂ ಹಿಂದೂಗಳ ನೆಮ್ಮದಿಯಾಗಿ ಬಾಳಕ್ ಬಿಡ್ತಿಲ್ಲ. ಕಂಟಿನ್ಯೂಸ್ ಅವ್ರ ಮೇಲೆ FIR ಗಳಾಯ್ತು. ಆಮೇಲೆ ಒಕ್ಕೂಟವನ್ನು ತಗೊಂಡ್ಬಂದ್ ಕೊಟ್ರು. ಅನ್ನ ಕೊಡ್ತಕ್ಕಂಥ ಅನ್ನದಾತರ ಜೀವನವನ್ನ ಕಿತ್ಕೊಳ್ತಕ್ಕಂಥದ್ದಾಯ್ತು. ಈಗ ಅಲ್ಲೊಂದ್ಗಡೆ 4% ರಿಸರ್ವೇಶನ್ ಅಂತ ಆಯ್ತು. ಸಿದ್ದರಾಮಯ್ಯನವರೇ, 4% ರಿಸರ್ವೇಶನ್ ಅನ್ನ ಕೊಡ್ತೀರಿ, ಯಾರ್ದು ಕಿತ್ಕೊಂಡು ಕೊಡ್ತೀರಿ? ಎಸ್ಸಿಗಳಿಂದ ಕಿತ್ಕೊಂತ ಇದ್ದೀರಾ? ಎಸ್ಟಿಗಳಿಂದ ಕಿತ್ಕೊಂತ ಇದ್ದೀರಾ? OBCಗಳಿಂದ ಕಿತ್ಕೊಂತ ಇದ್ದೀರಾ? ಅಥವಾ ಜನರಲ್ ಕ್ಯಾಟಗರಿಯಿಂದ ಕಿತ್ಕೊಂತಿದ್ದೀರಾ? ಯಾರ ಅನ್ನವನ್ನ ಕಿತ್ಕೊಂಡು ನೀವು ಮುಸ್ಲಿಂ ಓಲೈಕೆ ಮಾಡ್ತಾ ಇದ್ದೀರಾ? ದಯಮಾಡಿ ಹೇಳಿ ಅದನ್ನ. ನೋಡಿ, ಈಗಾಗಲೇ ನಮ್ಮ ರಿಸರ್ವೇಶನ್ ಸಿಸ್ಟಮ್ ಅಲ್ಲಿ ಏನು ಈ ಇರ್ತಕ್ಕಂತಹ ಮುಸ್ಲಿಮ ಸಮುದಾಯದಲ್ಲಿ ನಿಜವಾಗ್ಲೂ ಹಿಂದುಳಿತಿರ್ತಕ್ಕಂಥ ಸುಮಾರು 23 ಸಮುದಾಯಗಳಿಗೆ ರಿಸರ್ವೇಶನ್ ಕಂಟಿನ್ಯೂ ಆಗಿದೆ. ಅದರಲ್ಲಿ ನದಾಫ್ ಇರ್ಬೋದು, ಪಿಂಜಾರ ಇರ್ಬೋದು, ಯಾವ್ದು ಅತಿ ಹಿಂದುಳಿದಂತಹ ಮುಸಲ್ಮಾನ್ ಸಮುದಾಯಗಳಿಗೆ 23 ಸಮುದಾಯಗಳಿಗೆ ನಿಜವಾಗ್ಲೂ ರಿಸರ್ವೇಶನ್ ಬೇಕಾದಂತಹ ಸಮುದಾಯಗಳಿಗೆ ಅವತ್ತು ರಿಸರ್ವೇಶನ್ ಇತ್ತು, ಇವತ್ತು ರಿಸರ್ವೇಶನ್ ಇದೆ, ಮುಂದೆ ರಿಸರ್ವೇಶನ್ ಇರುತ್ತೆ. ಆದ್ರೆ ಬೊಮ್ಮಾಯಿ ಅವರ ಸರ್ಕಾರ ರಿಸರ್ವೇಶನ್ ವಾಪಸ್ ತಗೊಂಡಿದ್ದು ಎಲ್ಲ ಮುಸಲ್ಮಾನರದಲ್ಲ. ಯಾವ ಮುಸಲ್ಮಾನರಿಗೆ ತುಂಬಾ ಮುಂದುವರೆದಿದ್ರು ಆ ತರದಲ್ಲಿ ಇದ್ರು ಅಂತ ಮುಂದುವರೆದವರಿಗೆ ಮಾತ್ರನೇ ಸಂವಿಧಾನದಲ್ಲಿ ಅವಕಾಶವೇ ಇಲ್ಲ ಧರ್ಮ ರಿಸರ್ವೇಶನ್ ಕೊಡೋದಿಕ್ಕೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯಗಳ ವಿರುದ್ಧವಾಗಿತ್ತು ಅಂತ ಹೇಳಿ ಧರ್ಮಾಧಾರಿತ ರಿಸರ್ವೇಶನ್ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಆಗಿತ್ತು, ಹೈಕೋರ್ಟ್ ಡಿಸಿಷನ್ ಆಗಿತ್ತು. ಇದೆಲ್ಲದರ ಆಧಾರದ ಮೇಲೆ ಯಾವುದನ್ನ ಅನೈತಿಕವಾಗಿ ಅಸಂವಿಧಾನಿಕವಾಗಿ ರಿಸರ್ವೇಶನ್ ಕೊಟ್ಟಿದ್ರಲ್ಲ ಮುಂದುವರೆದಂತ ಮುಸಲ್ಮಾನರಿಗೆ, ಅದನ್ನ ಮಾತ್ರ ತಗೊಂಡು ಬಿಟ್ರೆ ಹಿಂದುಳಿದ ಮುಸಲ್ಮಾನರಿಗೆ ಇವತ್ತು ಕಂಟಿನ್ಯೂ ಆಗ್ತದೆ, ಮುಂದೆ ಕಂಟಿನ್ಯೂ ಆಗುತ್ತೆ. ಆದ್ರೆ ಇವತ್ತು ಇಂತಹ ಒಂದು ಪೈಶಾಚಿಕ ಚುತ್ತಿಗೆ ಕೈ ಇಟ್ಟಿದ್ರಲ್ಲ ಸಿದ್ದರಾಮಯ್ಯನವರು, ನಾಚಿಕೆ ಆಗಲ್ಲ ಇವರಿಗೆ? ಬರೀ ಅಧಿಕಾರ ಮಾಡೋದಕ್ಕೋಸ್ಕರ ಈ ಮಟ್ಟಕ್ಕೆ ಇಳಿಬೇಕಾ? ಇವತ್ತು 4% ಯಾರಿಂದ ಕಿತ್ಕೊಂಡು ಕೊಡ್ತೀರಿ? ಈಗಾಗಲೇ ಎಸ್ಟಿಗಳ ಬಾಳಿಗೆ ಬೆಂಕಿ ಇಟ್ಟಿದ್ದೀರಿ, ವಾಲ್ಮೀಕಿ ಹಗರಣದಲ್ಲಿ ಮತ್ತೆ ಮೂಡ ಹಗರಣದಲ್ಲಿ. ಇದನ್ನು ರೈತರ ಬಾಳಿಗೆ ಬೆಂಕಿ ಇಟ್ಟಿದ್ದೀರಿ, ಬಡ ಜನಗಳ ಬಾಳಿಗೆ ಬೆಂಕಿ ಇಟ್ಟಿದ್ದೀರಿ. ಇಷ್ಟೆಲ್ಲ ಆದ್ಮೇಲೆ ಕೂಡ ಮತ್ತೆ ತಿರ್ಗಿ ಅವ್ರಿಗೆ ಮತ್ತೆ ಸಮಾಧಿ ಕಟ್ಟಕ್ಕೆ ಹೋಗ್ತಿರಲ್ಲ. ಸಿದ್ದರಾಮಯ್ಯರು ಯಾವ ಕೇಡ್ಗಾಲಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ವಿಷಯ ಕೊಟ್ಬಿಡಿ, ಎಲ್ಲ ಹಿಂದೂಗಳಿಗೂ ಒಂದು ದೊಡ್ಡ ವಿಷಯ ಕೊಟ್ಬಿಟ್ಟು ನೀವು ಆರಾಮಾಗಿ ನೀವೇ ಇದ್ದು ಬಿಡಿ. ಬಟ್ ಚಂದ್ರಶೇಖರ್, ಯಾಕೋ ನೀವು ಒಂದು ಕಡೆ ಬಿಜೆಪಿಯವ್ರು ಹಿಂದೂ ಅಂತ ಹೇಳ್ತೀರಿ. ಅವ್ರಿಗೆ ಹೆಂಗೂ ಬಿಜೆಪಿಯಿಂದ ಆದರೆ ಕಾಂಗ್ರೆಸ್ ಅವ್ರಿಗೆ ಹಿಂದೂ ಮತಗಳು ಒಂದಿಷ್ಟು ಬರೋದಂತೂ ಬರುತ್ತೆ. ಅವ್ರಿಗೆ ಸಾಲಿಡ್ ಆಗಬೇಕಾಗಿರೋದು ಮುಸ್ಲಿಂ ಮತಗಳು. ಅದನ್ನು ತಾವು ತಮ್ಮ ಪರವಾಗಿ ಉಳಿಸ್ಕೊಳ್ಳುವ ಅಂದರೆ ನೀವೆಲ್ಲ ಹಿಂದೂ ಅನ್ನುವ ಪದವನ್ನು ಪ್ರಯೋಗ ಮಾಡಿ ಅಥವಾ ಹಿಂದುತ್ವ ಅನ್ನುವ ಅಸ್ತ್ರವನ್ನು ಪ್ರಯೋಗ ಮಾಡಿ ಬಿಜೆಪಿಯವ್ರು ಹೇಗೆ ಮತ ಕ್ರೋಢೀಕರಣ ಮಾಡ್ತಾರೋ, ನಾವು ಹಂಗೆ ಕಾಂಗ್ರೆಸ್ ಅವರು ಮುಸ್ಲಿಂ ಅನ್ಕೊಂಡು ಮಾಡ್ತೀವಿ ಅಂತ ಹೇಳ್ತಾರೆ. ವಾಟ್ ಇಸ್ ರಾಂಗ್? ಇಡೀ ಬಿಜೆಪಿ ಅದು ಜೈಮಾನದಲ್ಲಿ ಇವರು ಅವ್ರನ್ನಂತೇಳಿ ಧರ್ಮದಿಂದ ವಿಭಾಗಿಸಿ ನೋಡಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಬಂತು. ಇವತ್ತು ನೋಡಿ, ಬಡವರಿಗೆ ಕೊಟ್ಟಿರ್ತಕ್ಕಂಥ ಉಜ್ವಲ ಗ್ಯಾಸ್ ಅಲ್ಲಿ 33% ಇವರಿಗೆ ಮುಸಲ್ಮಾನರಿಗೆ ಹೋಗಿದೆ. ಯಾವುದೇ ಕಿಸಾನ್ ಸಮ್ಮಾನ್ ಒಳಗಡೆಗೆ ಆಲ್ಮೋಸ್ಟ್ 28% ಮುಸಲ್ಮಾನರಿಗೆ ಹೋಗಿದೆ. PM ಆವಾಸ್ ಯೋಜನೆ ಒಳಗಡೆಗೆ ಸುಮಾರು 32% ಮುಸಲ್ಮಾನರಿಗೆ ಹೋಗಿದೆ. ದೇಶದಲ್ಲಿ ಲಾಗು ಆಗ್ತಿರ್ತಕ್ಕಂತಹ ಬಿಜೆಪಿ ಸರ್ಕಾರದಲ್ಲಿ ಲಾಗು ಆಗ್ತಿರ್ತಕ್ಕಂತಹ ಅಷ್ಟೋ ಯೋಜನೆಗಳ ಅತಿ ಹೆಚ್ಚು ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ ಇವತ್ತು ಡಾಟಾ ಹೇಳ್ತಾ ಇದ್ದಾರೆ ಮುಸಲ್ಮಾನರು. ಯಾವ ಕಾರಣಕ್ಕೋಸ್ಕರ? ನಾವ್ ಯಾವತ್ತೂ ಹಿಂದೂ ಮುಸಲ್ಮಾನ ಭಾಗ ಮಾಡಲೇ ಇಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂದ್ರೆ ಏನು? ಇವತ್ತು ಇಡೀ ದೇಶದಲ್ಲಿ ಇವತ್ತು ಮುಸಲ್ಮಾನರು ದೊಡ್ಡ ಫಲಾನುಭವಿಗಳು. ಅದಕ್ಕೆ ಕರ್ನಾಟಕದಲ್ಲಿ ನೀವು ಮಾಡ್ತಿರೋದೇನು ಸಿದ್ದರಾಮಯ್ಯನವರೇ? ಅಥವಾ ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡ್ತಿರೋದೇನು? ಹಿಂದೂಗಳನ್ನ ಜಾತಿ ಅಂತ ಹೊಡಿತಿರ್ತಕ್ಕಂಥದ್ದು, ಮುಸಲ್ಮಾನರನ್ನು ಒಗ್ಗಟ್ಟಾಗಿ ತಗೊಂಡಾಗ ಅವ್ರು ಮೇಲ್ಗಡೆ ಕೂರ್ತಕ್ಕಂಥದ್ದು. ಅದು ಬಿಟ್ಬಿಡಿ, ಇವ್ರೆ ಜೀವನಕ್ಕೆ ಕೈ ಹಾಕ್ತಕ್ಕಂಥ ಕೆಲಸ ಯಾಕೆ ಮಾಡ್ತೀರಾ? ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿ ತಾಲೂಕಲ್ಲೂ ಅನ್ನ ಕಿತ್ಕೊಂತ ಇದ್ರಿ, ಒಬ್ಬರಿಗೆ ಜಮೀನುಗಳನ್ನ ಮಾಡಿ. ಇವತ್ತು ಯಾರು 4 ಒಂದು ಕೆಲಸ ಮಾಡ್ಕೊಂಡು ಒಂದಷ್ಟು ಹೊಟ್ಟೆ ತುಂಬ್ತಾ ಇತ್ತು, ಈಗ ಅದಕ್ಕೊಂದು ಕಲ್ಲಾಗ್ತಾ ಇದೀರಲ್ಲ. ಅದಕ್ಕೆ ನಾನು ಹೇಳಿದ್ದು
ನಿಮಗೆ ಹಿಂದೂ ಉಳ್ಕೊಂಡ್ರೆ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ವಿಷ ಕೊಟ್ಬಿಡಿ ಸಿದ್ದರಾಮಯ್ಯರೇ, ಎಲ್ರಿಗೂ ವಿಷ ಕೊಟ್ಬಿಟ್ಟು ಸಾಯಿಸ್ಬಿಟ್ಟು ನೀವು ಆರಾಮಾಗಿ ನೀವು ನಿಮ್ಮ ಕುಲಬಾಂಧವರುಗಳು ನಿಮಗೆ ಬೇಕಾದ್ರೆಲ್ಲ ನೀವು ಮಾತ್ರ ಜೀವನ ಮಾಡ್ಕೊಂಡಿರಿ. ಬರೀ ಇನ್ನೇನು ಮಾತಾಡೋದು ಸಾಧ್ಯ ಸರ್? ಅಜಂಫಿರ್ ಖಾದ್ರಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಅವ್ರು ಹೇಳ್ತಾರೆ ಅಂಬೇಡ್ಕರ್ ಮುಸ್ಲಿಂ ಸಮುದಾಯಕ್ಕೆ ಆಲ್ಮೋಸ್ಟ್ ಬಂದೇ ಬಿಟ್ಟಿದ್ರು, ಕೊನೆ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಅವರು ಒಂದು ವೇಳೆ ಮುಸ್ಲಿಮರಾಗ್ಬಿಟ್ಟಿದ್ರೆ ಇವತ್ತಿನ ಕರ್ನಾಟಕದ ದಲಿತರೆಲ್ಲರೂ ಕೂಡ ಒಂದಲ್ಲ ಒಂದು ಮುಸ್ಲಿಂ ಹೆಸರಿನಲ್ಲಿ ಮುಸ್ಲಿಮರಾಗೇ ಬದುಕ್ತಾ ಇದ್ರು ಅಂತ ಹೇಳ್ತಾರೆ ಅಜಂಫಿರ್ ಖಾದ್ರಿ. ಅಲ್ಲ, ನಾನು ಇವತ್ತು ವಿಷ ಕೊಟ್ಬಿಡಿ ಅಂತಕ್ಕಂತಹ ಮನಸ್ಥಿತಿಗೆ ಯಾಕೆ ಹೋಯ್ತು ಇವತ್ತು ಎಷ್ಟು ನೋವಾಗಿದೆ ಅಂತ ಹೇಳಿದ್ರೆ ಇವೆಲ್ಲ ಸೀರಿಯಲ್ ಘಟನೆಗಳು, ಒಂದು ಘಟನೆ ಎರಡು ಘಟನೆಯಿಂದಲ್ಲ. ಒಬ್ಬೊಬ್ಬ ನಾಲ್ಕುಗಳು ಮಾತಾಡಕ್ ಶುರು ಮಾಡಿದ್ದಾರೆ. ಏನ್ ಯೋಗ್ಯತೆ ಗೊತ್ತಿದೆ ಅಂಬೇಡ್ಕರ್ ಅವ್ರ ಯೋಗ್ಯತೆ ಗೊತ್ತಿದೆ, ಅವ್ರ ದಾದಾ ಪೀರ್ಗೆ ಏನ್ ಯೋಗ್ಯತೆ ಗೊತ್ತಿದೆ ಅಂಬೇಡ್ಕರ್ ಅವ್ರಿಗೆ? ಅಂಬೇಡ್ಕರ್ ಅವರು ಕಡೆ ಕ್ಷಣದವರೆಗೂ ಹೇಳ್ತಾ ಇದ್ರು ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಮುಸ್ಲಿಂ ಕೂಡ ಪಾಕಿಸ್ತಾನಕ್ಕೆ ಹೋಗ್ಬೇಕು. ಯಾಕೆಂತ ಹೇಳಿದ್ರೆ ದ ಕಂಟ್ರಿ ಹಸ್ ಬಿನ್ ಡಿವೈಡೆಡ್ ಆನ್ ದ ರಿಲಿಜಿಯಸ್ ಲೈನ್ಸ್ ಅಂತ ಅಂಬೇಡ್ಕರ್ ವಾದಾಗಿತ್ತು. ನೆಹರು ಹಾಳು ಮಾಡಿದ್ದು ಭಾರತವನ್ನ. ಈಗ ಧರ್ಮಾಧಾರಿತವಾದ್ಮೇಲೆ ಹಿಂದೂಗಳಿಗೆ ಬೇರೆ ಮುಸಲ್ಮಾನರು ಏನಕ್ಕೆ ಪಾಕಿಸ್ತಾನ ಕೇಳಿದ್ದು? ನಾವು ಹಿಂದೂಗಳ ಜೊತೆ ಇರಕ್ಕಾಗಲ್ಲ ಅಂತ ತಾನೆ ಹೇಳಿದ ಮೇಲೆ ಎಲ್ಲರೂ ಹೋಗ್ಬೇಕು ಅನ್ನೋದು ಅಂಬೇಡ್ಕರ್ದಾಗಿತ್ತು. ಅಂಬೇಡ್ಕರ್ ಕಡೆಯ ಕ್ಷಣದವರೆಗೂ ಕೂಡ ಈ ಭಾರತ, ಅಂಬೇಡ್ಕರ್ ಒಂದು ಮಾತು ಹೇಳಿದ್ರು, ಹಿಂದೂ ಆಗಿ ಹುಡ್ತಿರೋದು ಹಿಂದೂ ಆಗಿ ಸಾಯಲ್ಲ ಅಂತ ಹೇಳಿ. ಅದಾದ್ಮೇಲೆ ಒಂದು ಮಾತು ಹೇಳಿದ್ರು, ಯಾವ ಧರ್ಮ ಭಾರತದ ನೆಲದಲ್ಲಿ ಈ ಸಂಸ್ಕೃತಿಯ ಜೊತೆಗೆ ಹುಟ್ಟಿದೆಯಲ್ಲ ಆ ಧರ್ಮಕ್ಕೆ ನಾನು ಹೋಗ್ತೀನಿ ಅಂತೇಳಿ. ಏನು ಮುಸಲ್ಮಾನ್ ಧರ್ಮವನ್ನ ಮುಸಲ್ಮಾನರನ್ನ ಕಡುವಾಗಿ ವಿರೋಧಿಸಿದ್ದು ಇದು ಯಾರು? ಅಂಬೇಡ್ಕರ್ ಅವರು. ಗಾಂಧೀಜಿಯವರ ಮುಸಲ್ಮಾನ್ ತುಷ್ಟೀಕರಣವನ್ನೇ ವಿರೋಧ ಮಾಡಿದ್ರು, ನೆಹರು ಅವರ ತುಷ್ಟೀಕರಣವನ್ನೇ ವಿರೋಧ ಮಾಡಿದ್ರು. ಇವೆಲ್ಲವನ್ನು ವಿರೋಧ ಮಾಡಿ ಈ ಬೆಂಕಿಯ ಜೊತೆ ಸರ್ಸಾಡ್ತಾ ಇದ್ರು ಅಂತ ಹೇಳಿದ್ರು. ಇಂಥ ಏನು ಏನು ಈ ಭಾರತದ ಬಗ್ಗೆ, ಸಂಸ್ಕೃತಿ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಗೌರವ ಇರ್ತಕ್ಕಂಥ ಅಂಬೇಡ್ಕರ್ ಅವರು ಈ ಮುಸಲ್ಮಾನ್ ಧರ್ಮಕ್ಕೆ ಯಾಕೆ ನೀವು ಹೋಗ್ತಾರೆ? ಇವತ್ತು ನೋಡಿ, ಇಡೀ ಜಗತ್ತಲ್ಲಿ ಎಕ್ಸ್ ಮುಸ್ಲಿಂಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಮುಸಲ್ಮಾನ್ ಧರ್ಮವನ್ನು ಬಿಟ್ಟು ಆಚೆ ಕಡೆ ಬರ್ತಿರ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. ಭಾರತದಲ್ಲಿ 1.2 crore 1,20,00,000 ಜನ ನಮ್ಗೆ ಈ ಮುಸಲ್ಮಾನ್ ಸವಾಸನೆ ಬೇಡ ಅಂತೇಳಿ ಆ ಧರ್ಮವನ್ನು ಬಿಟ್ಟು ಆಚೆ ಕಡೆ ಬರ್ತಾ ಇದಾರೆ. ಅಂಬೇಡ್ಕರ್ ಅವ್ರು ಯಾಕೆ ಹೋಗ್ಬಿಡ್ತಾರೆ? ಆ ಗುಡಿ ಒಳಗಡೆ ಬೀಳ್ತಾರೆ. ಯಾಕೆ ಇಂಥವ್ರಿಗೆಲ್ಲನೂ ಧೈರ್ಯ ಬಂದಿದೆ ಅಂತ ಹೇಳಿದ್ರೆ, ಏನು ಇಡೀ ಒಕ್ಕಲಿಗ ಸಮುದಾಯಕ್ಕೆ, ಇಡೀ ಒಂದು ಏನು ರೈತ ಸಮುದಾಯಕ್ಕೆ ಅವಮಾನ ಮಾಡ್ತಕ್ಕಂಥ ಮಾತನಾಡಿದ್ರು ಜಮೀರ್ ಅಹಮದ್ ಅವರು ಕರಿಯ ಅಂತೇಳಿ. ಹೌದು ರೀ, ನಾವು ಕರ್ಗೆ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ನಾವು ಜಮೀನಲ್ಲಿ ಕೆಲಸ ಮಾಡ್ತಕ್ಕಂಥ ಜನ, ನಾವು ಬಡವರು, ನಾವು ಕರ್ಗೆ ಇರ್ತೀವಿ. ಬೇರೆ ಯಾರು ವಿದೇಶಿಗಳ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ವಂಶಗಳು ನಮ್ದಲ್ಲ, ಭಾರತದ ಮಣ್ಣಿನ. ಹೌದು, ನಾವು ಸೌತ್ ಇಂಡಿಯನ್ಸ್, ನಾವು ಕಪ್ಗೆ ಇರೋದು. ಇಂಥ ಮಾತುಗಳನ್ನ ಆಡ್ತಕ್ಕಂಥದ್ದು ಸಿದ್ದರಾಮಯ್ಯ ಯಾವ್ದಾದ್ರು ಒಬ್ಬರ ಬಗ್ಗೆ ಮಾತಾಡಿದ್ರ? ಯಾಕೆ ಜಮೀರ್ ಹಿಂಗ್ ಮಾತಾಡ್ತೀನಿ ಅಂತ ಕೇಳಿದ್ರ? ಯಾಕೆ ನೀನು ಪೀರ್ ಅವರಿಗೆ ಕೇಳಿದ್ರೆ ನೀನ್ಯಾಕೆ ಹಿಂಗ್ ಮಾತಾಡಿದೆ ಅಂತ ಹೇಳಿ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯರ ಮನಸ್ಸೊಳಗಡೆ ವಿಷಯ ಇದೆಯಲ್ಲ, ಅದೇನೇ ಇವರೆಲ್ಲರ ಬಾಯಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ನೇರ ಹೊಣೆ ಸಿದ್ದರಾಮಯ್ಯ ಮತ್ತೆ ಅವರ ಸರ್ಕಾರ. ಬಟ್ ಅದರ ನೀವಾಗಲೇ ಹೇಳಿದ್ರಿ ವಿಷ ಕೊಡಿ, ಅವರು ತುಷ್ಟೀಕರಣ ಇದನ್ನು ಹಿಂದೂಗಳಿಗೆ ಗೊತ್ತಾಗಲ್ವಾ? ತುಷ್ಟೀಕರಣ ಆಗ್ತಾ ಇದೆ ಅಂತಂದರೆ ಹಿಂದೂಗಳು ಸಾಲಿಡ್ ಆಗಿ ಬಿಜೆಪಿಯ ಪರ ಬರಬೇಕಿತ್ತು. ಅವರಾಯ್ತು ಕಾಂಗ್ರೆಸ್ ಅವರು ಕಂಪ್ಲೀಟ್ ಆಗಿ ಮುಸ್ಲಿಮರ ಜೊತೆ ಇದ್ದಾರೆ, ನಮ್ಮ ಪರ ಇಲ್ಲ ಅನ್ನೋದು ಹಿಂದೂಗಳಿಗೆ ಗೊತ್ತಾಗ್ತಾ ಇಲ್ವಾ? ಅಥವಾ ನೀವು ಹೇಳ್ತಾರ ಸುಳ್ಳ ಪ್ರಪಗಂಡಾನ ಇದು? ಅಲ್ಲ, ಖಂಡಿತ. ಇವತ್ತು ನೋಡಿ, ಅದೇನೇ ಆ ಹಿಂದೂಗಳ ದೊಡ್ಡತನವೇ ಇವತ್ತು ಈ ಮಟ್ಟಕ್ಕೆ ತಂದಿರೋದು. ಇವತ್ತು ಹಳ್ಳಿಗಳೊಳಗಡೆ ಏನಕ್ಕೆ ರೈತರು ಇವಾಗ ಯಾಕೆ ಹೋರಾಟ ಶುರು ಮಾಡಿದ್ದಾರೆ? ಅವರ ಮನೆಗೆ ಇವತ್ತು ಏನು ಬೆಂಕಿ ಬಿದ್ದಂಗಾಗಿದೆ, ಅವರ ಜೀವನಕ್ಕೆ ಬೆಂಕಿ ಬಿದ್ದಂಗಾಗಿದೆ. ನಿಧಾನಕ್ಕೆ ಇವರ ಗೋಮುಖ ವ್ಯಾಘ್ರತನ ಏನಿದೆಯಲ್ಲ, ಒಂದು ಗೋವಿನ ಮುಖವಾಡ ಹಾಕೊಂಡು ಇವರು ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ರಲ್ಲ, ಪ್ರತಿಯೊಬ್ಬ ಹಿಂದೂಗೂ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ಬ ರೈತರಿಗೂ ಗೊತ್ತಾಗ್ತಿದೆ. ಮುಂದೆ ಬರ್ತಿರ್ತಕ್ಕಂಥ ನೋಡಿ, 136 ಸೀಟ್ ಗೆದ್ಬಿಟ್ಟು ಬಂದಿರೋ ಪಕ್ಷ ಒಂದ್ ವರ್ಷದೊಳಗಡೆನೆ MP ಚುನಾವಣೆ ಒಳಗಡೆಗೆ 142 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಹಿಂದೆ ಉಳಿಯುತ್ತೆ ಅಂತ ಹೇಳಿದ್ರೆ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೋಕಸಭೆ ಎಲೆಕ್ಷನ್. ಯಾಕೆ ಲೋಕಸಭೆಯಲ್ಲಿ ಸೋತರು? ಇವ್ರ ಯೋಗ್ಯತೆ ಗೊತ್ತಾಗೋಯ್ತು. ಇವತ್ತು ಹರಿಯಾಣದಲ್ಲಿ ಯಾಕೆ ಸೋತರು? ಇವ್ರ ಯೋಗ್ಯತೆ ಜನಕ್ಕೆ ಗೊತ್ತಾಗೋಯ್ತು. ಇವತ್ತು ಮಹಾರಾಷ್ಟ್ರದಲ್ಲಿ ಮತ್ತೆ ಇದರಲ್ಲಿ ಜಾರ್ಖಂಡ್ ಅಲ್ಲಿ ಸೋಲ್ತಾರೆ. ಯಾಕೆ ಸೋಲ್ತಾರೆ? ಇವ್ರ ಯೋಗ್ಯತೆ ಗೊತ್ತಾಗೋಯ್ತು. ಸಿದ್ದರಾಮಯ್ಯ ಅಷ್ಟೇ. ಇಡೀ ನೋಡಿ, ಒಂದ್ ಮಾತು ಬರ್ದಿಟ್ಕೊಳ್ಳಿ, ಇವರೇ ಈ ಏನು ಸರ್ಕಾರ ಇದೆಯಲ್ಲ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಇತಿಹಾಸದಲ್ಲಿ ಕಡೆಯ ಬಾರಿಗೆ ಕಾಂಗ್ರೆಸ್ ಬರ್ತಾ ಇರ್ತಕ್ಕಂಥದ್ದು, ಇನ್ನು ಜನ್ಮದಲ್ಲಿ ಬರೋದಿಲ್ಲ. ಸಿದ್ದರಾಮಯ್ಯವರು ಅಷ್ಟೇನೆ. ಸಿದ್ದರಾಮಯ್ಯರೇ ತಾವು ಇನ್ನು ಎಷ್ಟು ದಿವಸ ಇರ್ತಾರೋ ಗೊತ್ತಿಲ್ಲ, 1 ತಿಂಗಳ 2 ತಿಂಗಳು ಇರ್ತಾರೋ ನಮಗೆ ಗೊತ್ತಿಲ್ಲ. ಆದ್ರೆ ಇತಿಹಾಸ ಪೂರ್ತಿ ನಿಮ್ಮನ್ನ ಒಬ್ಬ ಖಳನಾಯಕ ಅಂತೇಳಿ ಗುರುತಿಸಿದ್ದ ಬಿಟ್ರೆ, ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸುತ್ತ ಇರ್ತಕ್ಕಂತಹ ಇಂಥ ಒಂದಿಮಾಗದ ಸವಾಲದಿಂದ. ಸುಧೀಂದ್ರ ಅವ್ರನ್ನ ಮಾತಾಡಿಸ್ಬೇಕು ನಾನು. ಸುಧೀಂದ್ರ ಅವ್ರ ಆಡಿಯೋ ಸರಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಸುಧೀಂದ್ರ ಅವರೇ, ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿದೆ ಅಂತ ನಾನು ಭಾವಿಸ್ತೀನಿ. ರೈಟ್, ಸುಧೀಂದ್ರ ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಸುಧೀಂದ್ರ ಅವ್ರನ್ನ ಮಾತನಾಡ್ಸೋದಕ್ಕೆ ಭಾಳ ಸಾಧ್ಯ ಆಗ್ತಿಲ್ಲ. ಬಟ್ ಚಂದ್ರಶೇಖರ್, ಈಗ ಇದಕ್ಕೆ ನಿಮ್ಮದು ಹೋರಾಟ ಏನು? ಈಗ ನಾಳೆ ಚುನಾವಣೆ ಇದೆ. ಇವತ್ತು ಇವರು ಮಾತಾಡಿರುವ ಆಲ್ಮೋಸ್ಟ್ ಏನಾದರೂ ಇದು ವರ್ಕ್ ಆಯಿತು ಅಂತಂದರೆ ಮುಸ್ಲಿಂ ಮತಗಳು ಸಾಲಿಡ್ ಆಗಿ 3 ಕ್ಷೇತ್ರಗಳಲ್ಲಿ
ಈವನ್ ಶಿಗ್ಗಾವಿಯಲ್ಲೂ ಕೂಡ ಮುಸ್ಲಿಮರ ಅತಿ ಹೆಚ್ಚು ಪ್ರಾಬಲ್ಯ ಇರುವ ಈವರೆಗೆ ಬೊಮ್ಮಾಯಿ ಏನೋ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ರು, ಆ ಕಡೆ ಮುಸ್ಲಿಮರು ಈ ಕಡೆ ಹಿಂದೂಗಳನ್ನ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಗೆದ್ಕೊಂಡು ಬಂದಿದ್ರು. ಈಗ ಈ ಹೇಳಿಕೆಗಳು ಅಥವಾ ಕಾಂಗ್ರೆಸ್ ನಮ್ಮ ಪರವಾಗಿದೆ ಅನ್ನುವ ಮುಸ್ಲಿಮರ ಮನಸ್ಥಿತಿ ಬದಲಾವಣೆ ಮಾಡ್ತು ಅಂತಂದ್ರೆ ನಾಳಿನ ರಿಸಲ್ಟಲ್ಲಂತೂ ಅದು ಎಫೆಕ್ಟ್ ಆಗುತ್ತೆ. ನಿಮ್ದು ಯಾವುದೇ ಹೋರಾಟ ಇದ್ರು ಅದು ನಾಡಿದ ನಂತರನೇ ಆರಂಭ ಆಗಬೇಕು. ಅವ್ರು ಗೆಲ್ಲಬೇಕಾಗಿರೋ 3 ಸ್ಥಾನಗಳನ್ನು ಗೆದ್ಕೊಂಡ್ಬಿಡ್ತಾರೆ. ದೇ ಆರ್ ಗೆಟಿಂಗ್ ಇಟ್, ದೇ ಆರ್ ಗೇನಿಂಗ್ ಫ್ರಮ್ ಇಟ್. ಬಟ್ ನೀವೇನ್ ಮಾಡ್ತಾ ಇದ್ದೀರಿ? ಏನಾಗುತ್ತೆ ನಿಮ್ಮ ಕಡೆಯಿಂದ? ಎರಡು ವಿಚಾರ ಹೇಳ್ತೀನಿ. ಕಾಂಗ್ರೆಸ್ಗೆ ಅಧಿಕಾರ ಮುಖ್ಯನೇ ಹೊರತು ಹಿಂದೂ ಮುಸ್ಲಿಂ ಅಂತಲ್ಲ. ಅನ್ಯಾಯ ಆಗ್ತಿರೋದು ಮುಸಲ್ಮಾನರಿಗೂ ಬಹಳ ಅನ್ಯಾಯ ಆಗ್ತಿದೆ. ಅದು ಇವ್ರ ಯೋಗ್ಯತೆ ಅವ್ರಿಗೂ ಕೂಡ ಗೊತ್ತಾಗಿದೆ. ವಕ್ಫ್ ಪ್ರಾಪರ್ಟಿ ಕೇವಲ ಹಿಂದೂಗಳು ಹೋಗ್ತಾ ಇಲ್ಲ, ಮುಸಲ್ಮಾನರದ್ದು ಕಿತ್ಕೊಂಡು ಹೋಗಿದೆ ಅದರಲ್ಲಿ. ಆಮೇಲೆ ನೋಡಿ, ಹಿಂದೂ ಮತ್ತೆ ಮುಸಲ್ಮಾನ್ ಅಂತ ಡಿವೈಡ್ ಆಗ್ತಿದ್ಮೇಲೆ ಹೊಡ್ತಾ ತಿಂತಿರೋರು ಯಾರು? ಇಬ್ರು ಹೊಡ್ತಾ ತಿಂತಾ ಇದಾರೆ. ಅದಾದ್ಮೇಲೆ ಚುನಾವಣೆಗಳನ್ನ ಕೇವಲ ಒಂದು ಧರ್ಮದ, ಒಂದು ಜಾತಿಯ, ಒಂದು ಇದ್ರ ಮೇಲೆ ಗೆಲ್ಲಕ್ ಆಗೋದಿಲ್ಲ. ನೂರಾರು ಫ್ಯಾಕ್ಟರಿಗಳಿರ್ತದೆ, ನೂರಾರು ವಿಚಾರಗಳಿರ್ತದೆ. 3ಕ್ಕೆ 3 ಚುನಾವಣೆನ ಗೆದ್ದು ಬರ್ತೀವಿ ನೋಡಿ, ಆಮೇಲೆ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ನಾನೇ ಬರ್ತೀನಿ ಮತ್ತೆ ನಿಮ್ ಜೊತೆ ಡಿಸ್ಕಷನ್ಗೆ. 3ಕ್ಕೆ 3 ಗೆದ್ದು ಬರ್ತೇವೆ. ಇನ್ನು ಕೆಲವೇ ದಿನಗಳಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ 100% ನಿರ್ಮಾಣ ಆಗುತ್ತೆ. ಅಲ್ಲ, ಚನ್ನಪಟ್ಟಣದಲ್ಲಿ ಈವರೆಗೆ ಕುಮಾರಸ್ವಾಮಿ ಗೆಲುವಿಗೆ ಕಾರಣ ಆಗಿದ್ದು ಒಂದಿಷ್ಟು ಮುಸ್ಲಿಂ ಮತಗಳಿತ್ತು. ಕನ್ಸಿಡರೇಬಲ್ ವೋಟ್ಸ್ ಆಫ್ ಮುಸ್ಲಿಂ ಕುಮಾರಸ್ವಾಮಿ ಅವರು ಬೆಂಬಲಿಸಿತ್ತು. ಈಗ NDA ಜೊತೆಗಿದ್ದೀರಿ, ಆ ಕಡೆ ಕಾಂಗ್ರೆಸ್ ಅವರು CP ಯೋಗೇಶ್ವರ್ ನಿಲ್ಲಿಸ್ಕೊಂಡಿದ್ದಾರೆ. ಅವರದ್ದು ವ್ಯಕ್ತಿಗತ ಮತಗಳ ಜೊತೆಗೆ ಕಾಂಗ್ರೆಸ್ನ ಮತಗಳ ಜೊತೆಗೆ ಇದು ಸಾಲಿಡ್ ಆಗಿ ಬಂದ್ರೆ ನೀವು 3ಕ್ಕೆ 3 ಬಿಡಿ. ಚನ್ನಪಟ್ಟಣ ಒಂದೇ ಮಾತಾಡೋಣ. ಚನ್ನಪಟ್ಟಣದಲ್ಲೇ ಗೆಲ್ಲುವ ಸಾಧ್ಯತೆಗಳು ಎಷ್ಟು ಕಳ್ಕೊಂಡಿದ್ದೀರಿ? ಈವನ್ ನಿಮ್ಮ ಕೈಯಲ್ಲಿದ್ದಂತಹ ಒಂದು ರೊಟ್ಟಿಯನ್ನು ನೀವು ಜಾರಿ ನೀರಿಗೆ ಬಿಟ್ಟಿದ್ದೀರಿ. ರೊಟ್ಟಿ ಜಾರಿಗೆ ಬಿತ್ತ ಅಥವಾ ನಮ್ ಕಡೆ ಇರ್ತಕ್ಕಂಥ ರೊಟ್ಟಿ ನಮ್ಗೆ ತುಪ್ಪಕ್ಕೆ ಬಿತ್ತ ಅಂತ ಹೇಳಿ ಎಲೆಕ್ಷನ್ ರಿಸಲ್ಟ್ ತೋರಿಸುತ್ತೆ. ಕಾಂಗ್ರೆಸ್ ವೋಟ್ಸ್ ಎಷ್ಟಿದೆ ಚನ್ನಪಟ್ಟಣದಲ್ಲಿ? ಯಾವತ್ತು 15,000 ದಾಟಿಲ್ಲ. ಏನು ಯೋಗೇಶ್ವರ್ ಬಿಜೆಪಿ ಮತ್ತೆ ದಳದ ಡಿಫರೆನ್ಸ್ ಏನೇನೆ 15 ಹತ್ತತ್ರ 14,000 ಆಯ್ತು. ಆ ಡಿಫರೆನ್ಸ್ ಗಿಂತ ಕಡಿಮೆ ಇವ್ರಿಗೆ ಬಿಟ್ಟಿದ್ದಂತಹ ಓಟು ಮೊದಲನೇದು. ಎರಡನೇದು, ಒಂದ್ ಸ್ವಲ್ಪ ಮತಗಳು ಇರ್ಬೇಕು ಬಿಟ್ರೆ ಒಂದು ಕೋಮಿಂದು ಅಥವಾ ಒಂದಿದ್ರದ್ದು ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಯಾರ್ದು? ಒಕ್ಕಲಿಗರು 1 ಲಕ್ಷ ಯಾರು ನಚ್ಕೊಂಡು ಹೋಗ್ತಾ ಇದಾರೆ. ಯಾರ್ದಿರೋದು 2 ಲಕ್ಷ ಚಿಲ್ಲರೆ ಇರ್ತಕ್ಕಂಥ ಓಟ್ಗಳು ಯಾರ್ದು? ಹೀಗಾಗಿ ನೋಡಿ, ದೇಶ ಸಂಸ್ಕೃತಿ ಅಂತ ನೋಡ್ತಕ್ಕಂಥವ್ರು ಅವ್ರು ಮುಸಲ್ಮಾನರಾಗಿರ್ಲಿ ಅಥವಾ ಹಿಂದೂಗಳಾಗಿರ್ಲಿ ಖಂಡಿತವಾಗ್ಲೂ ಬಿಜೆಪಿ ಜೊತೆ ನಿಲ್ತಾರೆ ಅಥವಾ NDA ಜೊತೆ ನಿಂತ್ಕೊಂತಾರೆ. ಇಂತಹ ವಿಘಾತಕಾರಿ ವಿನಾಶಕಾರಿ ಪಕ್ಷದ ಜೊತೆ ಯಾರೇ ಹೋಗಕ್ಕೆ ಇಷ್ಟಪಡ್ತಾರೆ? ಬಟ್ ನಿಮ್ಗೆ ಅವ್ರಿಗಂತೂ ಲಾಭನೋ ನಷ್ಟನೋ ಗೊತ್ತಿಲ್ಲ, ನಿಮಗಂತೂ ನಷ್ಟನೇ ಅಲ್ವಾ? ಇದರಿಂದ ನಿಮಗೆ ಲಾಭ ಅಂತೂ ಏನೂ ಇಲ್ಲ. ನೀವೇನೋ ಹೋರಾಟ ಮಾಡಿದ್ರು ಲಾಭ ಅಂತೂ ಸಿಗಲ್ಲ. ಅವ್ರಿಗೆ ನಷ್ಟ ಆಗುತ್ತೆ ಗೊತ್ತಿಲ್ಲ, ನಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಸೆಕೆಂಡ್ರಿ. ಬಟ್ ಆಗೋದು ಲಾಭವೇ ಜಾಸ್ತಿ ಅಲ್ವಾ ಅವ್ರಿಗೆ? ಅಲ್ಲ, 75 ವರ್ಷ ಆಡಳಿತ ಮಾಡಿರ್ತಕ್ಕಂತಹ ಒಂದು ಪಕ್ಷ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ 100 ಸೀಟ್ಗಳ ಯೋಗ್ಯತೆ ಇಲ್ಲ, 2-3 ರಾಜ್ಯದಲ್ಲಿ ಮಾತ್ರ ಉಳ್ಕೊಂಡಿದ್ದಾರೆ ಅಂತ ಹೇಳಿದ ಕಾರಣ ಏನು? ಏನಕ್ಕೆ ಎಲ್ಲ ತಿರಸ್ಕಾರ ಮಾಡಿದ್ರು ಭಾರತೀಯರು? ಇದೇ ಕಾರಣಕ್ಕೆ ತಾನೇ ವಿಪರೀತ ಓಲೈಕೆ ಮಾಡಿದ್ದಕ್ಕೆ ಇವತ್ತು ಯಾವ ಮೂಲೆಯಲ್ಲಿ ಇರ್ಬೇಕು ಆ ಮೂಲೆಯಲ್ಲಿ ಕೂತಿದ್ದಾರೆ. ಇನ್ನು ಕೆಲವೇ ದಿನದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳಿ ಅದೆಲ್ಲ ಜನಗಳೇ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಯಾವ ಚುನಾವಣೆಯಲ್ಲಿ ಎಲೆಕ್ಷನ್ ನಡೀತಿದೆ ಎಲ್ಲ ಕಡೆನೂ ಮಕ್ಕಡೆ ಮರಗ್ತಾ ಇದ್ದಾರೆ. ಇವತ್ತು ಯಾಕೆ ಈ ಮಟ್ಟಕ್ಕೆ ಬಂದು ನಿಂತು ಹೇಳಿ? ಈವನ್ ಅವರ ಏನು ಇಂಡಿಯಾ ಪಾರ್ಟ್ನರ್ಗಳು, ಬ್ರೇಕಿಂಗ್ ಇಂಡಿಯಾ ಪಾರ್ಟ್ನರ್ಗಳೇ ಅವ್ರಿಗೆ ಗೌರವ ಕೊಡ್ತಾ ಇಲ್ಲ. ಇವತ್ತು ಉತ್ತರ ಪ್ರದೇಶದಲ್ಲಿ SP 9 ಉಪಚುನಾವಣೆಯಲ್ಲಿ 1 ಸೀಟ್ ಕೂಡ ಕೊಟ್ಟಿಲ್ಲ ರೀ, 1 ಸೀಟ್ ಕೂಡ ಕೊಟ್ಟಿಲ್ಲ. ಆಮೇಲೆ ಇದ್ರೊಳಗಡೆಗೆ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಕೇಳ್ಬಿಟ್ಟು ಸೀಟ್ ತಗೊಳ್ಳಂತಕ್ಕಂಥ ಯೋಗ್ಯತೆ ಬಂದಿದೆ ಅವರಿಗೆ. ಆಮ್ ಆದ್ಮಿ ಪಾರ್ಟಿ ಅವರಿಗೆ ಗೌರವ ಕೊಡ್ತಾ ಇಲ್ಲ, ಸಮಾಜವಾದಿ ಪಾರ್ಟಿ ಗೌರವ ಕೊಡ್ತಾ ಇಲ್ಲ, ಇವರ ಪಾರ್ಟ್ನರ್ಗಳೇ ಗೌರವ ಕೊಡ್ತಾ ಇಲ್ಲ. ಇವತ್ತು ಕಂಡೋರ ಹೆಗಲ ಮೇಲೆ ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ತಮಿಳುನಾಡಲ್ಲಿ DMK ಬಿಟ್ರೆ ಇವರು 0, ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬಿಟ್ರೆ 0, ಸಮಾಜವಾದಿ ಪಾರ್ಟಿ ಬಿಟ್ರೆ ಉತ್ತರ ಪ್ರದೇಶದಲ್ಲಿ 0, ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಇದ್ರೆ 0. ಎಲ್ಲಾ ರಾಜ್ಯಗಳನ್ನು ಕಂಡೋರ ಹೆಗಲ ಮೇಲೆ ಕುಂತ್ಕೊಂಡು ಉಸಿರಾಡ್ತಕ್ಕಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇವರು ಮಾಡಿರ್ತಕ್ಕಂತಹ ಏನು ಅತಿಯಾದ ಓಲೈಕೆ ಇದೆಯಲ್ಲ, ಅತಿಯಾದ ಓಲೈಕೆ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಒಂದು ಕುಟುಂಬಕ್ಕೆ ನೇತು ಬಿದ್ದಿದ್ದು, ಇವೆಲ್ಲದಕ್ಕೂ ಜನ ಸರಿಯಾಗಿ ಬುದ್ಧಿ ಕೋರ್ಸಿದ್ದಾರೆ. ನಮ್ಮನೆ ಅಕ್ಕಿ ಲಕ್ಕು ಒಂದು ಚಂದ್ರಶೇಖರ್, ನೀವು ಏನೇ ಹೇಳಿದ್ರು ಕೂಡ ನೀವು ಅಧಿಕಾರದಲ್ಲಿದ್ದಾಗ, ಅವರು ವಿಪಕ್ಷದಲ್ಲಿದ್ದಾಗ ನಿಮ್ಮ ವಿಚಾರಗಳನ್ನು ಅವ್ರು ಹೇಗೆ ಜನತೆ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು ಅಥವಾ ಪ್ರೆಸೆಂಟ್ ಮಾಡಿದ್ರು, ಅದನ್ನೆಷ್ಟು ಸಮರ್ಥವಾಗಿ ಬಳಕೆ ಮಾಡಿಕೊಂಡ್ರು, ಅವರೇ ನಿಮ್ಮ ಕೈಗೆ ಅಸ್ತ್ರಗಳನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ, ಅವರೇ ನಿಮಗೆ ಅವಕಾಶಗಳನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ರಾಜ್ಯ BJP ಅದನ್ನು ಬಹಳ ಸಮರ್ಥವಾಗಿ ಯೂಸ್ ಮಾಡ್ಕೊಳ್ತಾ ಇದೆ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ. ಅಲ್ಲ, ಇವತ್ತು ನೋಡಿ, ಈ ಬೈ ಎಲೆಕ್ಷನ್ ಇಲ್ಲದೆ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಬಿಡ್ಬೇಕಾಗಿತ್ತು. ಬೈ ಎಲೆಕ್ಷನ್ ಇಲ್ಲದೆ ಇದ್ರೆ ಇಷ್ಟೊತ್ತಿಗಾಗಲೇ ರಾಜೀನಾಮೆ ಕೊಟ್ಬಿಡ್ಬೇಕಾಗಿತ್ತು ಸಿದ್ದರಾಮಯ್ಯನವರು. ಬೈ ಎಲೆಕ್ಷನ್ ಮುಗಿತಿದ್ದಂಗೆ ಅವ್ರು ಸಿದ್ದರಾಮಯ್ಯ ರಾಜೀನಾಮೆ ತಗೊಂತಾರೆ. ಅದಕ್ಕೆ ಕಾರಣ ಆಗಿದ್ಯಾರು? ಬಿಜೆಪಿಯ ಹೋರಾಟ. ಸದನದ ಒಳಗಡೆ ಹೊರಗಡೆ, ಸದನದ ಒಳಗಡೆ ಹೊರಗಡೆ ಮತ್ತೆ ಪಾದಯಾತ್ರೆ ಮಾಡಿ ನಿರಂತರ ಹೋರಾಟ ಮಾಡ್ತು. ವಾಲ್ಮೀಕಿ ಹಗರಣ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ನಾಗೇಂದ್ರ ರಾಜೀನಾಮೆ ಯಾರ ಕಾರಣಕ್ಕೋಸ್ಕರ ಆಗಿದ್ದು?
ಬಿಜೆಪಿಯ ಹೋರಾಟದ ಫಲವಾಗಿ NDA ಹೋರಾಟದ ಫಲವಾಗಿ ಇವತ್ತು ಬಿಜೆಪಿ ಒಂದು ದಿವಸನೂ ಕೂಡ ಸುಮ್ಮನೆ ಕೂತಿಲ್ಲ. ಒಳಗೆ ಹೊರಗೆ ಜನಗಳ ಜೊತೆ ಹೋರಾಟ ಮಾಡ್ತಾ ಇರೋದಕ್ಕೆ ಇವತ್ತು ಕಾಂಗ್ರೆಸ್ನ ಪರಿಸ್ಥಿತಿ ಅಧೋಗತಿಯಾಗಿದೆ. ಅದಕ್ಕೆ ಉತ್ತರ ನಿಮ್ಗೆ ಇನ್ನು 10 ದಿವಸ ಸಿಗುತ್ತೆ. ರಿಸಲ್ಟ್ ಬರಲಿ, 3ಕ್ಕೆ 3ರಲ್ಲೂ ಕೂಡ ಬಿಜೆಪಿ NDA ಗೆಲ್ಲುತ್ತೆ. ಎಸ್ ಎಸ್ ಇಟ್ಸ್ ಮೋರ್ ಒನ್ ಆನ್ ಒನ್ ಆಗೋಯ್ತು. ನಾವಿಬ್ಬರೇ ಮಾತಾಡಿದ್ವಿ, ಕಾಂಗ್ರೆಸ್ ಅವರಿದ್ದರೆ ಚೆನ್ನಾಗಿರ್ತಿತ್ತು, ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವ್ರು ಮಾತಾಡ್ಸೋಕೆ ಸಾಧ್ಯ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವರು ನಮ್ಮ ನಿಮ್ ಜೊತೆ ಮಾತಾಡೋದಕ್ಕೆ ಕಾರ್ಯಕ್ರಮ. ತುಂಬಾ ಖುಷಿ ಆಯ್ತು. ಧನ್ಯವಾದ. ಥ್ಯಾಂಕ್ ಯು. ಒಟ್ಟಾರೆ ಕಾಂಗ್ರೆಸ್ನ ತುಷ್ಟೀಕರಣ ಅಂತೂ ಬಹಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಬಟ್ ಅದು ಹೇಗೆ ಮತಗಳ ಕನ್ವರ್ಟ್ ಆಗುತ್ತೆ, ಹೇಗೆ ಅವರು ಅದನ್ನು ಕನ್ವರ್ಟ್ ಮಾಡಿಕೊಂಡು ಅಥವಾ ತುಷ್ಟೀಕರಣದಿಂದ ರಾಜ್ಯವನ್ನು ಆಳುವ ಪರಿಸ್ಥಿತಿಗೆ ನಿಲ್ಲಿಸ್ತಾರೆ ಅಥವಾ ಅದನ್ನು ಹೇಗೆ ಸಮರ್ಥಿಸ್ಕೊಳ್ತಾರೆ.